ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ರಿಗೂ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ. ವೀಕ್ಷಕರೇ, ನಿಮಗೆ ನಾನು ಒಂದು ರಾಷ್ಟ್ರೀಯ ವಿದ್ಯುತ್ ನೀತಿ ಹೊಸದಾಗಿ ಏನು ಕರಡು ಸಿದ್ಧವಾಗ್ತಾ ಇದೆ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊತೀನಿ. ಬನ್ನಿ, ನಿಮಗೆ ಹೊಸ ವಿದ್ಯುತ್ ಬಿಲ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊತೀನಿ. 2005ರ ಹಳೆಯ ನೀತಿಗಳನ್ನೆಲ್ಲ ಬದಲಾವಣೆ ಆಗ್ತಾ ಇದೆ. ವಿದ್ಯುತ್ ವಲಯದ ಆರ್ಥಿಕ ಸದೃಢತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹೊಸ ನೀತಿ ಸಿದ್ಧವಾಗ್ತಾ ಇದೆ. ಮತ್ತು ಪರಿಸರ ಸ್ನೇಹಿ ಇಂಧನ ವಲಯಕ್ಕೆ ಉತ್ತೇಜನ ಕೊಡ್ತಾ ಇದೆ. ಕ್ರಾಸ್ ಸಬ್ಸಿಡಿಯಿಂದ ಕೈಗಾರಿಕಾ ವಲಯದಲ್ಲಿ ಆಗ್ತಾ ಇರೋ ಪೆಟ್ಟುಗಳನ್ನ ತಪ್ಪಿಸೋಕ್ಕೆ ಹೊರಟಿದೆ. ಹಾಗಂದರೆ ಏನಂದರೆ, ನಿಮಗೆ ಕೃಷಿ ವಲಯದಲ್ಲಿ ಫ್ರೀ ವಿದ್ಯುತ್ ಕೊಡ್ತಾ ಇದೆ, ಕೈಗಾರಿಕಾ ವಲಯದಿಂದ ಹೆಚ್ಚು ತೆರಿಗೆನ ಶೇಖರಣೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕೈಗಾರಿಕಾ ವಲಯಕ್ಕೆ ಪೆಟ್ಟು ಆಗ್ತಾ ಇದೆ. ಆದ್ದರಿಂದ ಈ ಕ್ರಾಸ್ ಸಬ್ಸಿಡಿಯಿಂದ ನಿಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇದೆ. ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾದ ದರ ಪರಿಷ್ಕರಣೆ ಆಗ್ತಾ ಇದೆ. ಕೆಲವೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಸಿಕ್ಕಾಬಟ್ಟೆ ಆಗ್ತಾ ಇದೆ, ಆದರೆ ದರ ಸಿಕ್ಕಾಬಟ್ಟೆ ಕಡಿಮೆ ಇದೆ ಗ್ರಾಹಕರಿಗೆ. ಅದನ್ನು ಸರಿಪಡಿಸಬೇಕು ನಿಟ್ಟಿನಲ್ಲಿ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾದ ದರವನ್ನು ಪರಿಷ್ಕರಣೆ ಮಾಡೋಕ್ಕೆ ಹೋಗ್ತಾ ಇದೆ. ನಂತರ 2030ರ ಒಳಗೆ 2000 ಹಾಗೂ 2040ರ ಒಳಗೆ 4000 ಯೂನಿಟ್ಗಳ ತಲಾ ವಿದ್ಯುತ್ ಬಳಕೆಯ ಗುರಿಯನ್ನು ಹೊಂದಿರುತ್ತೆ. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಿ ಇಂಗಾಲವನ್ನು ಹೊರಸೂಸುವಿಕೆಯನ್ನು 45% ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ ಅದರಿಂದ ಈ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಇದರಲ್ಲಿ ಬಿಲ್ಲಲ್ಲಿ ಅಡಕಾಗಿದೆ. ಸೌರ ಮತ್ತು ಪವನ ಶಕ್ತಿಯಂತಹ ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು. ಸೋಲಾರು ಮತ್ತು ವಿಂಡ್ ಪವರು, ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಏನಿದೆ ಅದನ್ನು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಸ್ವಯಂಚಾಲಿತ ವಾರ್ಷಿಕ ದರದ ಪರಿಷ್ಕರಣೆ ಮತ್ತು ಆಟೋಮ್ಯಾಟಿಕಲಿ ಉತ್ಪಾದನೆ ತಕ್ಕಂಥ ದರ ಅದೇ ಪರಿಷ್ಕರಣೆ ಆಗೋ ಥರ ಒಂದು ಬಿಲ್ಲನ್ನು ಸಿದ್ಧಪಡಿಸಬೇಕು ಅಂತ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಹಕ ಸೇವೆ ಗ್ರಾಹಕ ಸ್ನೇಹಿಯಾಗಿರಬೇಕು ಮತ್ತು ಸೈಬರ್ ಸುರಕ್ಷತೆಗೆ ಆದ್ಯತೆಯನ್ನು ನೀಡ್ತಾ ಇದೆ. 2047ರ ಒಳಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಥರ್ಮಲ್ ಪವರ್ ಏನಿದೆ ಅದನ್ನು ಉತ್ಪಾದನೆಯ ಸಾಮರ್ಥ್ಯವನ್ನು ಆಯ್ಕೊಂಡಿದೆ. ಮತ್ತು ಇಷ್ಟೆಲ್ಲ ಬಿಲ್ಲುಗಳು ಮುಖ್ಯ ಅಂಶಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈ ಎಲ್ಲ ಕರಡು ಬಿಲ್ಲಲ್ಲಿ ಇರುತ್ತೆ. ಇದನ್ನು ಸಿದ್ಧಪಡಿಸಿದೆ. ಇದರ ಸಾರ್ವಜನಿಕ ವಲಯದಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೇಳಲಾಗಿದೆ. ಬಂಧುಗಳೇ, ಐತಿಹಾಸಿಕವಾದ ಸಾಧನೆ, ಇಂಧನ ಇಲಾಖೆಯ ಐತಿಹಾಸಿಕವಾದ ಒಂದು ಸಾಧನೆ. ಕಳೆದ ಸುಮಾರು ವರ್ಷಗಳಲ್ಲಿ ಇಂಧನ ಇಲಾಖೆ 5 ಲಕ್ಷ ಸರ್ಕ್ಯೂಟ್ ಕಿಲೋಮೀಟರ್ ವಿದ್ಯುತ್ ಜಾಲದ ಒಂದು ಸಾಧನೆಯನ್ನು ಸಾಕಾರ ಮಾಡಿದೆ. ಇದು ಯಾವ ರೀತಿ ಸಾಕಾರ ಆಗಿದೆ ಅಂದರೆ, ರಾಜಸ್ಥಾನದ ಬಾದ್ಲಾದಲ್ಲಿ ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ ಅಂದ ಬಾದ್ಲಾದಲ್ಲಿ ಸ್ಥಾಪನೆ ಆಗಿರುವ ಇಂಧನ ವಲಯದ ಒಂದು ಸಾಧನೆಯಿಂದ ಇದು ಸಾಧ್ಯ ಆಗಿದೆ. ಮತ್ತು 2014ರಿಂದ 71% ವೃದ್ಧಿ ಒಂದು ಸಾಧನೆ ಆಗಿದೆ. ಒಂದು ರಾಷ್ಟ್ರ ಮತ್ತು ಒಂದು ಗ್ರಿಡ್ ಸಾಧನೆ ಸಾಕಾರ ಆಗಿದೆ. 2030ರ ಒಳಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಗುರಿ ಹಾಕ್ಕೊಂಡಿದೆ. ಅದಕ್ಕಾಗಿ ಬಲಿಷ್ಠ ಪ್ರಸರಣ ಜಾಲದ ಅಗತ್ಯತೆಯನ್ನು ಮನಗೊಂಡು ಆ ನಿಟ್ಟಿನಲ್ಲಿ ಇಂಧನ ಇಲಾಖೆ ಹೆಜ್ಜೆ ಇಡ್ತಾ ಇದೆ ಅಂತ ಹೇಳ್ಬೋದು. ಈ ಹೊಸ ಇಂಧನ ಇಲಾಖೆ ತರ್ತಾ ಇರುವಂಥ ವಿದ್ಯುತ್ ಬಿಲ್ಲನ್ನು ಭಾರತೀಯ ಇಂಜಿನಿಯರ್ಸ್ ಒಕ್ಕೂಟ ಪ್ರಬಲವಾಗಿ ವಿರೋಧ ಮಾಡ್ತಾ ಇದೆ. ಆ ವಿರೋಧಕ್ಕೆ ಕಾರಣಗಳನ್ನು ಇಂಜಿನಿಯರ್ಸ್ ಒಕ್ಕೂಟ ಈ ರೀತಿ ಕೊಡ್ತಾ ಇದೆ. ವಿದ್ಯುತ್ ವಲಯದ ಖಾಸಗೀಕರಣಕ್ಕೆ ಉತ್ತೇಜನ ಆಗ್ತಾ ಇದೆ. ಯಾವ ರೀತಿ ಇದು ಪ್ರೈವೇಟೈಸೇಷನ್ ಆಗ್ತಾ ಇದೆ ಅನ್ನೋ ಒಂದು ಆತಂಕವನ್ನು ಅದು ವ್ಯಕ್ತಪಡಿಸಿದೆ. ಮತ್ತು ರೈತರ, ಗ್ರಾಹಕರ ಹಾಗೂ ಉದ್ಯೋಗಿಗಳ ಹಿತಾಸಕ್ತಿಯನ್ನು ಹಿಂಡುವಿಕೆ ಶುರುವಾಗುತ್ತೆ ಅನ್ನೋ ಒಂದು ಆತಂಕನ ವ್ಯಕ್ತಪಡಿಸಿದೆ. ಇದು ಆಬ್ವಿಯಸ್ಲಿ ಪ್ರೈವೇಟೈಸೇಷನ್ ಆದರೆ ರೈತರಾಗಲಿ, ಗ್ರಾಹಕರಾಗಲಿ, ಉದ್ಯೋಗಿಗಳಾಗಲಿ ಅವರು ಗಣನೆಗೆ ತಗೊಳ್ಳಲ್ಲ. ಯಾಕಂದರೆ ಅವರು ಆದಾಯದ ಲಾಭಾಂಶವನ್ನು ಮಾತ್ರ ನೋಡುತ್ತೆ ಪ್ರೈವೇಟ್ಗಳು ಅನ್ನೋ ಒಂದು ಎಲ್ಲರ ಮನಸ್ಸು. ಆದ್ದರಿಂದ ಇದು ಇಂಜಿನಿಯರ್ಸ್ ಅಸೋಸಿಯೇಷನ್ ಅದನ್ನು ವಿರೋಧಿಸಿದೆ. ಮತ್ತು ಇನ್ನೂ ಒಂದು ಆತಂಕವನ್ನು ವ್ಯಕ್ತಪಡಿಸಿದೆ. ಲಾಭದಾಯಕ ನಗರ ಪ್ರದೇಶಗಳಲ್ಲಿ ಮಾತ್ರ ಖಾಸಗಿಯವರಿಗೆ ಅವಕಾಶ ಸಾಧ್ಯತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಮೇಂಟೆನೆನ್ಸ್ ಖರ್ಚುಗಳು ಗ್ರಾಮೀಣ ಭಾಗದಲ್ಲಿ ತುಂಬ ಹೆಚ್ಚಿರುತ್ತೆ, ಆದರೆ ನಗರ ಭಾಗದಲ್ಲಿ ಲಾಭಾಂಶಗಳು ಇರುತ್ತೆ. ಈ ಪ್ರೈವೇಟೈಸೇಷನ್ ಆದಾಗ ಲಾಭಾಂಶಗಳು ಇರುವ ನಗರ ಪ್ರದೇಶಕ್ಕೆ ಖಾಸಗಿಗೆ ಒತ್ತು ಕೊಡುತ್ತೆ ಅನ್ನೋ ಆತಂಕವನ್ನು ಇಂಜಿನಿಯರ್ಸ್ ಅಸೋಸಿಯೇಷನ್ ವ್ಯಕ್ತಪಡಿಸಿದೆ. ಮತ್ತು ಗ್ರಾಮೀಣ ಭಾಗದ ಕೃಷಿ ಕ್ಷೇತ್ರಕ್ಕೆ ದರ ದುಬಾರಿಯಾಗುವ ಸಾಧ್ಯತೆ ಇದೆ ಎನ್ನುವ ಅಂಶವನ್ನು ಒತ್ತಿ ಹೇಳಿದೆ. ಒಕ್ಕೂಟದವರು ಖಾಸಗೀಕರಣದ ಮೂಲಕ ಜಾಲವನ್ನು ಲಾಭಕ್ಕಾಗಿ ಮಾತ್ರ ಬಳಸುವ ಹುನ್ನಾರ ನಡೆದಿದೆ ಅಂತ ಇಂಜಿನಿಯರ್ಸ್ ಅಸೋಸಿಯೇಷನ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಬಂಧುಗಳೇ, ನಮಸ್ಕಾರ. ಇದಿಷ್ಟು ಹೊಸ ವಿದ್ಯುತ್ ಬಿಲ್ನ ಬಗ್ಗೆ ಇರುವ ಮಾಹಿತಿಗಳು, ಅದರ ಸಾಧನೆಗಳು ಮತ್ತು ಇಂಜಿನಿಯರ್ಸ್ ಒಕ್ಕೂಟಗಳ ವಿರೋಧಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮನ್ನು
ನೋಡ್ತಾ ಇರಿ. ಹೊಸ ಹೊಸ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಮಸ್ಕಾರ.